ಮಾಡುವವ ರೈತ, ತನ್ನ ರಕ್ತ ಬಸಿದು ದುಡಿಯುವವ ರೈತ. ಆದರೆ ಆ ರೈತನ ಸ್ಥಿತಿ ನೋಡಿ, ಈಗಲೂ ಕೂಡ ಆತ ಅಂಗೈಯಷ್ಟು ಅಗಲ ಜಾಗಕ್ಕೆ ಪರದಾಡ್ತಿದ್ದಾನೆ. ನಮ್ಮ ನೆಲದಲ್ಲಿ ಉಳುವವನೇ ಹೊಲದೊಡೆಯ ಅನ್ನೋ ಕಾನೂನಿದೆ, ಆದರೆ ಆ ಕಾನೂನಿಗೆ ಕವಡೆ ಕಾಸು ಕಿಮ್ಮತ್ತಿಲ್ಲ. ಈಗಲೂ ಕೂಡ ರೈತ ರೈತನಾಗಿಯೇ ಉಳಿದಿದ್ದಾನೆ, ಜಮೀನ್ದಾರ ಜಮೀನ್ದಾರನಾಗಿಯೇ ಉಳಿದಿದ್ದಾನೆ. ರೈತ ನಾಡಿನ ಬೆನ್ನೆಲುಬು ಅಂತೀವಿ, ಆತನನ್ನ ಯೋಗಿ ಅಂತ ಕೊಂಡಾಡ್ತೀವಿ, ಆತನ ಹೆಸರಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತೀವಿ. ಆದರೆ ನಮ್ಮ ನಾಡಿನ ರೈತನಿಗೆ ಬಂದ ದುಸ್ಥಿತಿ ನೋಡಿ. ಒಂದೆಡೆ ಭೂ ಸುಧಾರಣಾ ಕಾಯ್ದೆ ರೈತನ ಬದುಕನ್ನ ಸುಧಾರಿಸಿಲ್ಲ, ಇನ್ನೊಂದೆಡೆ ಹೊಸ ಆರ್ಥಿಕ ನೀತಿ ಇವರನ್ನ ಸಂಪೂರ್ಣವಾಗಿ ಬರ್ಬಾದ್ ಮಾಡಿದೆ. ವಿದೇಶಿ ಬಂಡವಾಳ ಹೂಡಿಕೆಯ ಪರಿಣಾಮವಾಗಿ ದೊಡ್ಡ ದೊಡ್ಡ ಕಂಪನಿಗಳು ನಮ್ಮ ನಾಡಿನಲ್ಲಿ ತಲೆ ಎತ್ತಿದವು. ಈ ಕಂಪನಿಗಳಿಗೆ ಜಮೀನ್ದಾರು ತಾವು ಮೋಸದಿಂದ ಅಕ್ರಮವಾಗಿ ಕಾಪಾಡಿಕೊಂಡು ಬಂದ ಸಾವಿರಾರು ಎಕರೆ ಜಮೀನು ಮಾರಿ ಭಾರಿ ಹಣ ಮಾಡುತ್ತಿದ್ದಾರೆ. ಗೆಜ್ಜಲಘಟ್ಟ ಬಸವರಾಜೇಶ್ವರ ಕೂಡ ನಾಯಿ ಹೆಸರಲ್ಲೋ ನರಿ ಹೆಸರಲ್ಲೋ ಅವ್ರ ಮನೇಲಿ ಏನು ಸಂಬಳದ ದುಡಿತಕ್ಕಂಥ ಸಂಬಳದಾಳ ಹೆಸರಲ್ಲೋ ಇವರು ನನ್ನ ಮಕ್ಕಳು ಅಂತೇಳಿ ಸುಳ್ಳು ಡಿಕ್ಲರೇಷನ್ ತುಂಬಿ ಆಸ್ತಿನ ತಮ್ಮ ಕಪಿಮುಷ್ಟಿಯಲ್ಲೇ ಉಳಿಸ್ಕೊಂಡಿದ್ದಾರೆ. ಆ ಆಸ್ತಿನ ಈಗಲೂ ಬೇರೆದವ್ರಿಗೆ ಸಾಕು ಕೊಟ್ಟು ಆ ಸಾಗುವಳಿ ಮಾಡಿದ ಆ ದುಡ್ಡನ್ನು ತಾವು ಬಳಸ್ಕೊಂತಾರೆ. ಜನ ಅಲ್ಲಿ ದುಡ್ದು ಸಾಯ್ತಾ ಇದ್ದಾರೆ. ಆದರೆ ಈ ಬೆಳವಣಿಗೆ ಬಡ ರೈತನನ್ನು ಇನ್ನಷ್ಟು ಸಂಕಷ್ಟಕ್ಕೆ ನೂಕಿದೆ. ಯಾಕಂದ್ರೆ ದುಡಿಯಲು ಭೂಮಿ ಇಲ್ಲ, ಮಾಡಲು ಕೆಲಸ ಇಲ್ಲ. ಹಸಿವು ನೀಗಿಸಲು ರೈತರ ಬಳಿ ಉಳಿದಿರುವುದು ಒಂದೇ ದಾರಿ, ಅದುವೇ ಗುಳೆ ಹೋಗೋದು. ಭೂಮಿ ಸಿಗಲೇ ಇಲ್ಲ, ಹಿಂಗಾಗಿ ಭಾಳಷ್ಟು ಜನ ಗೂಳೆ ಹೋಗ್ಲಿಕ್ಕೆ ಆರಂಭ ಆದರು. ಇವತ್ತು ಕೂಡ ಗೂಳೆ ಅನ್ನೋದು ಅತಿ ದೊಡ್ಡ ಸಮಸ್ಯೆ ಕಾಡ್ತಾ ಇರೋದು. ಈ ನಿತ್ಯ ಜನ ಇವತ್ತು ಬಾಂಬೆ ಕಡೆಗೆ, ಪುನಾದ ಕಡೆಗೆ, ಬೆಂಗಳೂರು ಕಡೆಗೆ, ಬೇರೆ ಬೇರೆ ಮಹಾನಗರಗಳಿಗೆ ಇವತ್ತು ಜನ ಕೂಲಿ ಹುಡ್ಕೊಂಡು ಇವತ್ತು ಜನ ಹೋಗ್ತಾ ಇದ್ದಾರೆ. ಇಂತಹ ಹೀನಾಯ ಸ್ಥಿತಿಯಲ್ಲೂ ರೈತನ ನೆರವಿಗೆ ಯಾವ ಸರ್ಕಾರವೂ ಬರುತ್ತಿಲ್ಲ. ರೈತರ ಜಪ ಮಾಡುತ್ತಿರುವ ಜೆಡಿಎಸ್, ರೈತರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ಬಿಜೆಪಿ ಅಥವಾ ಬಡವರ ಬಂಧು ಅಂತ ಕರೆಸಿಕೊಳ್ಳೋ ಕಾಂಗ್ರೆಸ್ ಆಗಲಿ ಈ ಬಗ್ಗೆ ಚಕಾರವೇ ಎತ್ತುತ್ತಿಲ್ಲ. ಇನ್ನು ಭೂ ನ್ಯಾಯಾಧಿಕರಣವು ರೈತರಿಗೆ ನ್ಯಾಯ ಒದಗಿಸುತ್ತಿಲ್ಲ ಅನ್ನೋದು ಇವರ ವಾದ. ಲ್ಯಾಂಡ್ ಟ್ರಿಬ್ಯುನಲ್ ಅಂತ ನಾವು ಏನು ಕರಿತಾ ಇದ್ದೀವಿ, ಭೂ ನ್ಯಾಯ ಮಂಡಳಿ. ಭೂ ನ್ಯಾಯ ಮಂಡಳಿಯಲ್ಲಿ ಇರತಕ್ಕಂಥ ಅಧಿಕಾರಿಗಳು ಆ ಭೂ ಸಮಸ್ಯೆಗಳನ್ನು, ಈ ಸಮಸ್ಯೆಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಲಿಲ್ಲ. ಯಾಕಂತಂದರೆ ಇವರು ಲ್ಯಾಂಡ್ಲೆಸ್ ಪೀಪಲ್ಸ್ ಆಗಿರೋದ್ರಿಂದ ಕೋರ್ಟು ಕಚೇರಿ ತನಕ ಆಮೇಲೆ ಹಣ ಕೊಟ್ಟು ದಾವೆ ಹೂಡಿ ಆಮೇಲೆ ಆ ಭೂಮಿ ಗೆಲ್ಲೋ ವಿಷಯದಲ್ಲಿ ಯಾಕಂತಂದ್ರೆ ಅಷ್ಟು ಶಕ್ತಿ ಇರಲಾರ ಸಲುವಾಗಿ ಏನಂತಂದರೆ ಮತ್ತೆ ಪುನಃ ಲ್ಯಾಂಡ್ ಟ್ರಿಬ್ಯುನಲ್ಲೇ ಭೂ ನ್ಯಾಯಮಂಡಲದಲ್ಲಿ ಪುನಃ ಭೂಮಾಲೀಕರೇ ಮೇಲ್ಗೈ ಸಾಧಿಸ್ತಾರೆ, ಸಕ್ಸಸ್ ಆಗ್ತಾರೆ. ರೈತ ಸಂಘಟನೆಗಳು ಆಗೊಮ್ಮೆ ಈಗೊಮ್ಮೆ ಹೋರಾಟ ಮಾಡುತ್ತಿವೆ. ಒಂದಿಷ್ಟು ಜಮೀನನ್ನ ಭೂಹೀನರಿಗೆ ಹಂಚುವಲ್ಲಿ ಯಶಸ್ವಿಯಾಗಿದೆ. ಆದರೆ ಈ ಹೋರಾಟವನ್ನು ಹತ್ತಿಕ್ಕುವ ಎಲ್ಲ ಯತ್ನಗಳು ನಡೆಯುತ್ತಿವೆ. ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಸರ್ಕಾರಕ್ಕೆ ಧಿಕ್ಕಾರ. ಆನೂರ್ ಪಾಟೀಲ್ ಬಸವರಾಜಪ್ಪ ಮಿನಿಸ್ಟ್ರು, ಗೆಜ್ಜಲಘಟ್ಟಿ ಬಸವರಾಜೇಶ್ವರಿ ಆಕಿ ಮಿನಿಸ್ಟ್ರು, ಆಮೇಲೆ ಬ್ಯಾಗೋಟ ಬಸನಗೌಡ MLA, ಇವರೆಲ್ಲ ಕೂಡಿಕೊಂಡು ಸಂಚು ಹುಡುಕಿಸಿ ಸಂಘಟನೆ ಒಂದು ಒಡಕು ಮಾಡಿ ಎಲ್ಲ ಕಾರ್ಯಕರ್ತರಿಗೆ ತೊಂದರೆ ಕೊಟ್ಟು ಕೇಸಿ ಜಮೀನ್ದಾರರು ಇಂದು ಶಾಸಕರು ಆಗಿಬಿಟ್ಟಿದ್ದಾರೆ. ಇದರಿಂದಾಗಿ ನಿಮ್ಮ ಹೋರಾಟದ ಖಂಡಿತ ಆಯ್ತು. ಅಷ್ಟೇ ಅಲ್ಲ, ಈ ಕ್ರೂರಿ ಸರ್ಕಾರ 1-2 ಎಕರೆ ಜಮೀನು ಮಾಡುತ್ತಿದ್ದ ರೈತರನ್ನು ಒಕ್ಕೆಲೆಬ್ಬಿಸಿ ಅದನ್ನು ಅರಣ್ಯ ಭೂಮಿ ಅಂತ ಘೋಷಿಸುತ್ತಿದೆ. ಬಂಜರು ಭೂಮಿ, ಗುಡ್ಡ ಗಾಡುಗಳನ್ನು ಸಾಗುವಳಿಗೆ ಯೋಗ್ಯ ಭೂಮಿ ಅಂತೇಳಿ ಒಂದು ಕಡೆ ಅದನ್ನು ಜನರಿಗೆ ವಿತರಣೆ ಮಾಡ್ತಾರೆ. ಆ ಜನರ ಕಡೆಯಿಂದ ಜಾಸ್ತಿ ರೊಕ್ಕ ಕೊಡ್ತೀವಿ ಅಂತೇಳಿ ಭೂಮಿನ ಖರೀದಿ ಮಾಡಿ ಪುನಃ ಹೋಗಿ ಇದು ಸಾಗುವಳಿಗೆ ಯೋಗ್ಯ ಇಲ್ಲ ಅಂತೇಳಿ ಸರ್ಕಾರದಿಂದ ಸರ್ಟಿಫಿಕೇಟ್ ತಂದು ಆ ಭೂಮಿನ ಖರೀದಿ ಮಾಡಿ ರಿಯಲ್ ಎಸ್ಟೇಟ್ ದಂಧೆಗೆ ಮಾರಾಟ ಮಾಡ್ತಾ ಇದ್ದಾರೆ. ಜಮೀನ್ದಾರರ ಗೂಂಡಾಗಿರಿಗೆ ಬೆದರಿರುವ ಬಡ ರೈತರು ಈಗಲೂ ಇವರ ವಿರುದ್ಧ ದನಿ ಎತ್ತಲು ಭಯ ಬೀಳ್ತಿದ್ದಾರೆ. ದೂರ ಜಾಸ್ತಿ ಇದ್ದಾಗಿ ಅವ್ರು ನನಗೇನಾಗುತ್ತಪ್ಪ, ನಿನಗೇನಾಗುತ್ತಪ್ಪ, ಹೋದ್ರೆ ಮುಂದೆ ಹೋದ್ರೆ ಎಂಬ ಭಯಕ್ಕಾಗಿ ಯಾರು ಮುನ್ನೋಡಿ ಬರೋರಿಲ್ಲ. ಈಗ ಜೀವನಕ್ಕೆ ಏನು ಮಾಡ್ತಿದ್ದೀರಿ? ಜೀವನಕ್ಕೆ ಕೂಲಿ ಬದುಕ್ತಾರೆ, ಕೂಲಿ ಮಾಡ್ಕೊಂತಾರೆ, ತಿಂತಾರೆ. ಯಾರು ಒಂದು ಎಕರೆ ಗದ್ದೆ ಮಾಡ್ಕೊಂತಾರೆ, ಲಾಸ್ ಆಗ್ತಾರೆ, ಮತ್ತೆ ದುಡಿಯೋಕೆ ಹೋಗ್ತಾರೆ. ನಮ್ಮ ರಾಜ್ಯದಲ್ಲಿ ಸ್ಪಷ್ಟವಾಗಿ ಭೂ ಸುಧಾರಣಾ ಕಾಯ್ದೆಯ ಉಲ್ಲಂಘನೆಯಾಗಿದೆ. ಈ ರೀತಿ ಅಕ್ರಮವಾಗಿ ಭೂಮಿ ಹೊಂದಿರುವವರ ಬಗ್ಗೆ ಕೂಲಂಕುಷ ತನಿಖೆಯಾಗಬೇಕು ಅನ್ನೋದು ಇವರ ಒತ್ತಾಯ. ಮೇಡಮ್ ಅವರೇ, ಇದು CBI ತನಿಖೆ ಆಗಬೇಕು. ಸ್ಪಷ್ಟವಾಗಿ ಈ ಜಿಲ್ಲೆ ಸಂಪೂರ್ಣ ಭೂಗಳರ ನೆಲಗಳರ ಸತ್ಯ ಏನಂತ ಗೊತ್ತಾಗ್ತದ.
ಇದರಲ್ಲಿ ಸುಮಾರು ಜನ ಜೈಲಿಗೆ ಹೋಗೋರಿದ್ದಾರೆ. ರಾಜ್ಯದಲ್ಲಿ ಭೂಹೀನರಿಗೆ ಮತ್ತೆ ಭೂಮಿ ಸಿಗಬೇಕಾದ್ರೆ ಭಾರೀ ಹೋರಾಟ ಪ್ರಾರಂಭವಾಗಬೇಕು. ಎಲ್ಲ ಪ್ರಗತಿಪರ ಸಂಘಟನೆಗಳು, ರೈತ ಸಮುದಾಯ ಒಂದೇ ಧ್ಯೇಯದೊಂದಿಗೆ ಹೋರಾಟ ನಡೆಸಬೇಕು. ನ್ಯಾಯ ಸಿಗುವವರೆಗೆ ಪ್ರತಿ ಭೂಹೀನ ಪ್ರತಿಭಟನೆ ಮಾಡಬೇಕು. ಆ ಹೋರಾಟದ ಕಿಚ್ಚು ಸಮಾನತೆಯ ಬೆಳಕು ಹಚ್ಚಬೇಕು. ಜನರ ಮಧ್ಯೆ ಜೀವವ ಪಡೆದು ಜನಪರ ಚಳುವಳಿ ಆದಿ ಹಿಡಿದು ಕ್ರಾಂತಿ ಚಳುವಳಿ ಬೆಳೆಯುತ್ತಿರುವುದು, ಕ್ರಾಂತಿ ಚಳುವಳಿ ಬೆಳೆಯುತ್ತಿರುವುದು, ಕ್ರಾಂತಿ ಚಳುವಳಿ ಬೆಳೆಯುತ್ತಿರುವುದು. ಕಲಾ ಮಂಡಳಿ ಕಾಳೆ ಕೇಳುತ್ತಾ ಬಡವರೆಲ್ಲರ ಬಾಧೆ ಕೇಳುತ್ತಾ, ಬಡವರೆಲ್ಲರ ಬಾಧೆ ಕೇಳುತ್ತಾ, ಬಡವರೆಲ್ಲರ ಬಾಧೆ ಕೇಳುತ್ತಾ. ಜಮೀನ್ದಾರರ ಅಬ್ಬರ, ಶ್ರೀಮಂತರ ಹಣದ ಶಬ್ದದ ನಡುವೆ ರೈತರ ಕೂಗು ಹೇಗೆ ಕೇಳಿಸುತ್ತೆ ಹೇಳಿ? ಖಂಡಿತ ಅವ್ರಿಗೆ ಯಾರಿಗೂ ಕೇಳಲ್ಲ. ಆದರೆ ಅವರ ಕೂಗಿಗೆ, ನೋವಿಗೆ ನಾವು ದನಿಯಾದ್ವಿ. ಅದು ಹೇಗೆ ತಿಳಿಯೋಣ ಸಣ್ಣ ಬ್ರೇಕ್ನ ನಂತರ.